ಹೂವು ಎಲ್ಲ ಬಿಟ್ಟು ಎಲೆ ತಗೊಳಕ್ ಬಂದರು. ಒಂದ್ ಮಳ 500 ರೂಪಾಯಿ ಅಂತೆ. ಹೂವ ಮಾರ್ಕೊಂಡ್ ಇಲ್ಲೇ ಮಲಗ್ ಬಿಟ್ಟಿದ್ದಾರೆ. ಹಲೋ ಗಾಯ್ಸ್, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಯಲಹಂಕದಲ್ಲಿ ಹೂವಿನ ಸಂತೆ ಎಲ್ಲ ಇದೆಯಲ್ಲ, ಅಲ್ಲಿ ಹೋಗ್ತಿದ್ದೀವಿ. ಸೊ ನಾನು, ನೈಬರ್ ಅಕ್ಕ, ನಮ್ಮ ಮಮ್ಮಿ ಡ್ಯಾಡಿ ನಾವಿಷ್ಟೇ ಜನ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗಲ್ಲಿ ಏನೇನು ತೊಗೊಂಡ್ವಿ, ಹೂವಿನ ರೇಟ್ ಎಲ್ಲ ಯಾವ ಲೆವೆಲಿಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಸೊ ಎಸ್, ವಿ ಆರ್ ಎಟ್ ದಿ ಡೆಸ್ಟಿನೇಷನ್. ಏನು ಜನನೇ ಇಲ್ಲ ಅಂತ ಅನ್ಕೊತಿದ್ದೀರಾ? ನಾವು ಬಂದಿದ್ದು ಆ್ಯಕ್ಚುಲಿ ಲೇಟ್ ನೈಟ್ ಬಂದ್ವಿ, 9 ಮೇಲೆ. ಬಿಕಾಸ್ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅಂತಲೇ ಲೇಟಾಗಿ ಬಂದ್ವಿ. ಅದಕ್ಕೆ ಖಾಲಿ ಅನ್ನಿಸ್ತದೆ. ಆ್ಯಂಡ್ ಆ್ಯಕ್ಚುಲಿ ಹೂವು ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಕಂಟಿನ್ಯೂಸ್ ಆಗಿ ಇಷ್ಟೊಂದು ಅಂಗಡಿಗಳಿದ್ದಿದ್ದರಿಂದ ಎಲ್ಲಿ ತೊಗೊಳ್ಳೋದು ಎಲ್ಲಿ ಬಿಡೋದು ಅನ್ನೋ ಕನ್ಫ್ಯೂಷನ್ಸು. ಯಾವ ಶಾಪಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಕೇಳಬೇಕು, ಅದು ಇದು ಎಲ್ಲ ಅಮ್ಮ ಮತ್ತು ನೈಬರ್ ಅಕ್ಕ ಇಬ್ಬರು ತಲೆ ಓಡಿಸಿ ಫೈನಲಿ ಎಲ್ಲ ಬಿಟ್ಟು ವಿಳೆದೆಲೆ ತೊಗೊಳಕ್ಕೆ ಬಂದ್ಬಿಟ್ರು. ಈ ವಿಳೆದೆಲೆ ನೋಡಿದ್ರೇ ಖುಷಿ ನನಗೆ. ನಮ್ಮ ವಿದ್ಯಾರಣ್ಯಪುರದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಇಲ್ಲಿ ಎಷ್ಟೊಂದು ಇದೆ ಅಂತ ನೋಡಿ ನನಗೆ ಖುಷಿ ಆಗೋಯ್ತು. ಅದಾದಮೇಲೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ನನಗೆ ಇವ್ರ ಫ್ರೂಟ್ಸ್ ಇಷ್ಟು ಚೆನ್ನಾಗಿ ಜೋಡಿಸಿರೋದು ನೋಡಿಯೇ ತುಂಬ ಅಟ್ರಾಕ್ಟಿವ್ ಆಗಿದೆ ಅನ್ನಿಸ್ಬಿಡ್ತು. ಅದಕ್ಕೆ ಅದೊಂದು ಶಾರ್ಟ್ ತೊಗೊಂಡೆ. ಆಮೇಲೆ ಆ್ಯಸ್ ಯೂಶ್ವಲ್ ಪೂಜೆಗೆ ಹಣ್ಣು, ಬಾಳೆಹಣ್ಣು ಏನೇನು ಬೇಕೋ ಎಲ್ಲ ಒಂದಷ್ಟು ತೊಗೊಂಡ್ರು. ಎಲ್ಲದರದ್ದು ರೇಟ್ ಮಾತ್ರ ಗಗನಕ್ಕೆ ಏರಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ನಮ್ಮನೆ ಹತ್ರನೇ ಬಾಳೆಹಣ್ಣು 1 kg 100 ರೂಪಾಯಿ ಇತ್ತು. ಇಲ್ಲಿ ಹೋಗಿದ್ದಕ್ಕೆ kg 120 ರೂಪಾಯಿ ಹೇಳಿಬಿಟ್ರು. ವಿಧಿ ಇಲ್ಲದೆ ಅಷ್ಟು ದೂರ ಹೋಗಿದ್ದೀವಲ್ಲ ಅಂತ ಏನೇನು ಬೇಕೋ ಎಲ್ಲ ತೊಗೊಳ್ತಾ ಇದ್ರು. ₹500 kg, 1/4 kg ಆದ್ರೆ ₹100. kg, ಕಾಲೆ ಆದ್ರೆ 120. 1/4 kg ಆದ್ರೆ ಎಷ್ಟು ಬೇಕು? 1 kg ಬೇಕಾ? ನಾವು ಕಟ್ಟಕ್ಕೆ ಬರಲ್ಲ, ನಮ್ಗೆ ರೂಢಿ ಆಗೈತೆ. ನೀವು ಎಂದೋ ಒಂದಿನ ಕಂಡ್ರೆ ಕೈ ಬಿಟ್ಬಿಡ್ತೀರಾ. ಅದು ಎಷ್ಟು ಚೆನ್ನಾಗಿ ಕಟ್ತಾರಲ್ಲ ಇವರು. ಅದೇ ಕೆಲಸ ಅಲ್ವಾ? ನಾನು ಅದೇ ಒಳ್ಳೆ ಕಟ್ತಾ ಇರೋದು. ಹೌದಾ? ಅದು ನೀರು ಹಾಕಿಲ್ವಲ್ಲ, ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಎಷ್ಟು ಆಗುತ್ತೆ ಸುಮ್ಮನೆ. ಪತ್ರೆ ಅಂದ್ರೆ ಅದ್ರ ಕೆಳಗಡೆ ಎಲೆಗಳ. ಚೆಂಡು ಹೇಗಮ್ಮ? ಚೆಂಡು 150 ರೂಪಾಯಿ ಮಾರ. ನೋಡಿ ಕಡಿಮೆ ಮಾಡಿ. ಪತ್ರೆ ಸ್ವಲ್ಪ ಹಾಕಿ ಕಟ್ಟಕ್ಕೆ ನಮ್ಗೊಂಚೂರು. ನಮ್ಗೆ ಪತ್ರೆ 200 ರೂಪಾಯಿ kg. ಎಷ್ಟು 1 kgನಾ? ಅಲ್ಲ 200 ರೂಪಾಯಿ ಪತ್ರೆ. ಹೆಚ್ಚಾಗಬೇಕು, ಇಬ್ಬರು 1 kg. 980 kg ಗಿತ್ತಾ? ಒಂದು ಮಳ 500 ರೂಪಾಯಿ ಅಂತೆ. ನಾವು ಹೆಂಗೆ ಮಾರೋದು? ಒಂದು ಮಳ ಕನ್ಕಾಂಬ್ರ ಅಯ್ಯಪ್ಪ. 50 ಗ್ರಾಮ್ ಒಂದು ಮೊಳನೂ ಇಷ್ಟು ಕೂಡ ಆಗಲ್ಲ. ಒತ್ತ ಕಟ್ಟಿದ್ರೆ ಒಂದೇ ಮೊಳನೇ. ನೋಡಮ್ಮ 400 ರೂಪಾಯಿ ಹಾಕ್ತೀನಿ. 60 ರೂಪಾಯಿ ಎಷ್ಟು? ಎಷ್ಟಂತೆ? 60 ರೂಪಾಯಿ. ಹೂವ ಮಾರ್ಕೊಂಡು ಇಲ್ಲೇ ಮಲಗ್ ಬಿಟ್ಟಿದ್ದಾರೆ. ಕಂಪ್ಲೀಟ್ ಟ್ರ್ಯಾಕ್. ಅದೇ ಇದು ಏನಂತ ತಗೊಂಡ್ರಿ? ಯಾಕೆ ನಿಶ್ಚಿತ ಮನೆ ಇದು ಗೇಟ್ ಹಾಕಿಲ್ವಂತೆ? ಫೈನಲ್ ಶಾಪಿಂಗ್ ಎಲ್ಲ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಡೇ ನಮ್ಮನೆ ಹಬ್ಬ ಹೀಗಿತ್ತು. ನಮ್ಮನೇಲಿ ಆ್ಯಕ್ಚುಲಿ ಬರೀ ಕಳಸ ಮಾತ್ರ ಇಟ್ಟು ಪೂಜೆ ಮಾಡ್ತೀವಿ. ಲಕ್ಷ್ಮಿ ಎಲ್ಲ ಕೂರಿಸಿ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ಲೇ ನಮ್ಮ ಮನೇಲಿ. ಮಕ್ಕಳ ಮನೆ ಲಕ್ಷ್ಮಿ ತೋರಿಸ್ತೀನಿ ಬರೀ, ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಅವರು ಅಷ್ಟೇ ಇದ್ದಾರೆ ಬಿಡಿ. ಅವರೆಲ್ಲ ಊರ ಕಡೆನೇ ಸೆಟ್ಲ್ ಆಗ್ಬೇಕು ಅನ್ನೋದು. ಹಳ್ಳಿ ಕಷ್ಟ. ಹಳ್ಳಿಗಳಲ್ಲಿ ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದವರಿಗೆ
ಕುಕ್ಕರಮ್ಮ ಕುಕ್ಕರ್ ಕುಕ್ಕರ್ ಲಿಖಿತ್ ಕ್ಲಾಸ್ಮೇಟ್ ಲಿಕ್ಕಿ ಅಷ್ಟೇ. ಹೋಗೇ ಬಿಟ್ರು ಅವರು. ಚೆನ್ನಾಗಿ ಕಾಣ್ತಿದ್ಯಲ್ಲ. ಏನದು ಪಾಪ ಅದು ತೂಕ ಐತೋ ಬಾಲು. ಗೇರ್ ಹಾಕಿದ್ದ ಕಾರಲ್ಲಿ. ಥರ್ಡ್ ಗೇರ್ ಹಾಕು, ಸೆಕೆಂಡ್ ಗೇರ್ ಹಾಕು. ವಾವ್ ಪಾಪು ಚೆನ್ನಾಗಿ ಇಟ್ಕೊಂಡು ಮಮ್ಮಿ ಇಲ್ಲಿ ನೋಡು, ಮಮ್ಮಿ ಇಲ್ಲಿ ನೋಡು, ಅರ್ಶಿನ ಕುಂಕುಮ ಸುಂದ್ರಿ. ಸೂಪರ್ ಸೂಪರ್. ಇದು ಪಾಪು ನಿಮ್ಗೆ. ನೀನು ಅದಿಲ್ವಾ ಕಿವಿಗೆ ಓಡಿಸ್ಕೊಳ್ಳಲ್ಲ ಇದು. ತಾಂಬೂಲ ತಗೊಳ್ಳೋರು ಇಲ್ಲಿದ್ದಾರೆ. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೀಗಾಯಿತು. ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.